ಯಾಕೆ ನಿದ್ರೆ ಬರುತ್ತಿಲ್ಲ ಎಂಬುದನ್ನು ನಾವು ಮೊದಲು ತಿಳಿದುಕೊಳ್ಳಬೇಕು. ನಾನು ಹಲವಾರು ವಿಷಯಗಳನ್ನ ನಿದ್ರೆಯ ಬಗ್ಗೆ ಇದಕ್ಕಿಂತ ಮೊದಲು ಮಾಡಿದ್ದೇನೆ. ಈಗ ಮತ್ತೊಂದು ವಿಷಯವನ್ನ ನಿಮ್ಮ ಜೊತೆ ಹಂಚಿಕೊಳ್ಳಬೇಕು. ಯಾಕಂದ್ರೆ ನಿದ್ದೆ ಇಲ್ಲದಿದ್ದರೆ ಹಲವು ರೀತಿಯ ಸಮಸ್ಯೆಗಳು ಕಾಡುವಂತಹ ಸಾಧ್ಯತೆ. ಅದರಲ್ಲಿ ಯಾವುದನ್ನ ನಾವು ಪರಿಹರಿಸಿಕೊಳ್ಳಬೇಕು, ಯಾವ ರೀತಿ ಅದನ್ನು ಪರಿಹರಿಸಿಕೊಳ್ಳಬೇಕು, ಅದಕ್ಕೇನು ಪರಿಹಾರ ಎಂಬುದನ್ನು ನಾವು ತಿಳ್ಕೊಂಡ ಮೇಲೆ ನಾವು ಸುಖವಾಗಿ ನಿದ್ರೆ ಮಾಡಲು. ನಮ್ಮ ನಿದ್ರೆಗಿರುವ ಸಮಸ್ಯೆ ಏನು ಎಂಬುದನ್ನು ತಿಳಿದುಕೊಳ್ಳದೇ ಇದ್ದರೆ ನಿದ್ರೆಯನ್ನ ಯಾವುದೇ ರೀತಿಯಲ್ಲಿ ಪರಿಹರಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಮೊದಲು ನಾವು ನಮ್ಮ ನಿದ್ರೆಗಿರುವಂತಹ ಸಮಸ್ಯೆಯನ್ನ, ಕಾರಣಗಳನ್ನ ಕಂಡುಕೊಳ್ಳಬೇಕು. ಯಾವ ಕಾರಣ ಎಂದು ಅರಿತುಕೊಂಡು ಅದಕ್ಕೆ ಬೇಕಾದ ಪರಿಹಾರ ಕಂಡುಕೊಳ್ಳಬೇಕು. ಕೆಲವು ಸರಳವಾದ ಪರಿಹಾರಗಳು ಇರುತ್ತವೆ ಮತ್ತು ಕೆಲವು ವೈದ್ಯರ ಸಲಹೆಯನ್ನು ಪಡೆದಾಗ ಮಾತ್ರ ನಾವು ಅದನ್ನು ಪರಿಹರಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗಾದರೆ ಈ ಕಾರಣಗಳನ್ನು ಕಂಡುಕೊಂಡು ನಮ್ಮ ನಿದ್ರೆಗಿರುವ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳುವುದು ಹೇಗೆ ಎಂಬುದನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಬನ್ನಿರಿ ಬನ್ನಿರಿ ಲೋಕವ ನೋಡೋಣ, ಕೋಶ ಓದೋಣ, ಲೋಕ ಅರಿಯೋಣ, ಜೀವನ ತಿಳಿಯೋಣ. ಇದರೊಳಗಿದೆಲ್ಲವೂ ಸ್ವಾಗತ ನಿಮಗೆ ಮಾಡಿಯ ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಹೇಳುದು ನಿದ್ರೆಗೆ ಹಲವು ರೀತಿಯ ಸಮಸ್ಯೆಗಳು ಎದುರಾಗುತ್ತದೆ. ಅದರಲ್ಲಿರುವಂತಹ ಕಾರಣಗಳನ್ನು ಕಂಡುಕೊಂಡು ಅದಕ್ಕೆ ಬೇಕಾದ ಪರಿಹಾರವನ್ನು ನಾವು ಕಂಡುಕೊಂಡಾಗ ನಾವು ಸುಖವಾಗಿ ನಿದ್ರೆ ಮಾಡಬಹುದು. ಆದರೆ ಸುಖವಾಗಿ ನಿದ್ರೆ ಮಾಡಲು ನಮಗೆ ಸಿಗುವಂತಹ ಅವಕಾಶಗಳು ಯಾವ ಯಾವ ರೀತಿಯಲ್ಲಿರುತ್ತೆ, ಎಷ್ಟು ಸರಳವಾಗಿರುತ್ತದೆ ಎಂಬುದನ್ನ ತಿಳಿದುಕೊಳ್ಳೋಣ. ಅಂದರೆ ನಿದ್ರೆ ಎಂಬುದು ಬಹಳ ಮುಖ್ಯವಾದದ್ದು. ನಿದ್ರಾಭಂಗವೊಂದು ಎಂಬುದು ಎಷ್ಟೋ ಜನಗಳಿಗೆ ಹಲವು ರೀತಿಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಕೆಲಸ ಕಾರ್ಯಗಳು ನಡೆಯೋದೇ ಇಲ್ಲ. ಇದನ್ನೆಲ್ಲವನ್ನು ಪರಿಹರಿಸಲು ನಮಗೆ ನಿದ್ರೆಗಿರುವ ತೊಂದರೆ ಯಾವ ಕಾರಣದಿಂದ ಬಂದರೆ ಅದನ್ನು ಯಾವ ರೀತಿ ಸರಳವಾಗಿ ನಾವು ಪರಿಹರಿಸಿಕೊಳ್ಳಬಹುದು, ಅದಕ್ಕಿರುವ ಸುಲಭ ದಾರಿ ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು. ನೀವು ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ, ಸಂತೋಷಕರವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗ ನಿಮಗೆ ಎಲ್ಲವೂ ಮನದಟ್ಟಾಗುವುದು. ಆದ್ದರಿಂದ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೋಡಿ. ನಾನು ನಿಮಗೆ ಹೇಳಿದೆ, ಯಾವ ರೀತಿಯಲ್ಲಿ ನಿದ್ರೆಗೆ ಭಂಗವಾಗುತ್ತದೋ ಆ ನಿದ್ರೆಗೆ ಭಂಗವಾಗುವ ನಿಮ್ಮಲ್ಲಿ ಇರುವಂತಹ ಕಾರಣಗಳೇನು ಎಂಬುದನ್ನ ಕಂಡುಕೊಳ್ಳಬೇಕು. ಅದಕ್ಕೆ ಒಂದು ಸುಲಭ ದಾರಿ ಇದೆ. ಕೆಲವರಿಗೆ ಎದೆ ಬಡಿತ ಜೋರಾಗಿರುತ್ತದೆ, ಏನೋ ಆತಂಕ, ಏನೋ ಭಯ, ಏನೋ ಭೀತಿ. ಮಲಗಿದ ಕೂಡಲೇ ಸಮಸ್ಯೆಗಳು ಒಂದರ ಹಿಂದೆ ಒಂದು ಬಂದು ಮುತ್ತಲಾರಂಭಿಸುತ್ತೆ. ಚಿಂತೆಗಳು ಕಾಡಿ ಕಾಡಿ ನಿದ್ರೆ ಮಾಡಲಾಗುವುದಿಲ್ಲ. ಏನೋ ಭಯ, ಏನಾಗುತ್ತೇನೋ ಎಂಬುದು ಅಂತ ಆತಂಕ ಇರುವವರು, ಅದಕ್ಕೆ ಕಾರಣ ವಿಟಾಮಿನ್ ಡಿ. ವಿಟಾಮಿನ್ ಡಿ ನಮ್ಮ ದೇಹದಲ್ಲಿರುವಂತಹ ಕೊರತೆಯಿಂದ ಇಂತಹ ಭಯ ಮತ್ತು ಆತಂಕಗಳು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಹಾಗಾದ್ರೆ ವಿಟಾಮಿನ್ ಡಿ ಯನ್ನ ನಾವು ಯಾವ ಕಡೆಯಿಂದ ತಗೊಂಡು, ಇದು ಹೆಚ್ಚಾಗಿ ನಮಗೆ ಬಿಸಿಲಿನಿಂದ ಒಂದು ದಿವಸ ಹೋಗಿ ಒಂದು 15 ನಿಮಿಷ ಬಿಸಿಲು ನಿಂತ್ಕೊಂಡು ಬಂದ್ರೆ ಅದು ಸಿಗೋದಿಲ್ಲ. ಅದು ಒಂದು ಅಭ್ಯಾಸ. ಬಿಸಿಲಲ್ಲಿ ನಿಲ್ಲುವಂತ, ದಿನವೂ ಬಿಸಿಲಲ್ಲಿ ಒಂದು ಸ್ವಲ್ಪ ಹೊತ್ತು ಇರುವಂತಹ ಒಂದು ಅಭ್ಯಾಸವನ್ನ ಬೆಳೆಸಿಕೊಂಡಾಗ ಮಾತ್ರ ನಮಗೆ ಬಿಸಿಲಿನಿಂದ ನಮ್ಮ ದೇಹಕ್ಕೆ ಸಿಗುವಂತಹ ವಿಟಾಮಿನ್ ಡಿ ಸಿಗುವುದು. ಆ ರೀತಿಯೆಲ್ಲ ಡಿ ಸಿಕ್ಕಿದ ಮೇಲೆ ನಾವು ಸುಖವಾಗಿ ನಿದ್ರೆ ಮಾಡಲು ನಮ್ಮ ಈ ಆತಂಕಗಳೆಲ್ಲ ದೂರವಾಗಿ ನಮಗೆ ತೊಂದರೆ ಆಗುತ್ತೆ. ಕೆಲವರು ಡಾಕ್ಟರ್ ಸಲಹೆಯಂತೆ ವಿಟಾಮಿನ್ ಡಿ ಯ ಸಪ್ಲಿಮೆಂಟ್ ಅನ್ನ ತಗೊಳ್ಳುವುದುಂಟು. ಆದರೆ ಅದಕ್ಕೆಲ್ಲವೂ ವೈದ್ಯರ ಸಲಹೆ ಅವಶ್ಯಕ. ಆದರೆ ಸೂರ್ಯನಿಂದ ನೀವು ನೇರವಾಗಿ ವಿಟಾಮಿನ್ ಡಿ ಯನ್ನ ಪಡೆಯುವುದು ಕಷ್ಟ ಕೆಲಸವಲ್ಲ. ಆದರೆ ಯಾವಾಗಲೂ ನೆರಳಲ್ಲಿರುವುದು ಬಿಟ್ಟು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇರುವಂತಹ ಒಂದು ಅಭ್ಯಾಸವನ್ನ ಬೆಳೆಸಿಕೊಂಡರೆ ಇಂತಹ ಸಮಸ್ಯೆಯಿಂದ ಪರಿಹಾರ ಆಗಲು ಸಾಧ್ಯ ಎಂಬುದನ್ನ ತಿಳ್ಕೊಂಡು, ನಿಮ್ಮ ಎದೆ ಬಡಿತ ಜೋರಾಗಿರುವುದು, ಆತಂಕ ಹೆಚ್ಚಾಗಿರುವುದು, ಏನೋ ಭಯ, ಮಲಗಿದ ಕೂಡಲೇ ಚಿಂತೆಗಳು ಕಾಡಲಾರಂಭಿಸುವುದು, ಈ ರೀತಿಯ ಒಂದು ಪ್ರಯೋಗವನ್ನು ಮಾಡಿ ನೋಡಿ. ನಿಮಗೆ ಸರಿಯಾದ ರೀತಿಯಲ್ಲಿ ನಿದ್ರೆ ಬರಲು
ಸಾಧ್ಯತೆ ಇದೆ ಎಂಬುದನ್ನು ಅರಿತುಕೊಳ್ಳಿ. ಬಿಸಿಲಿಗೆ ಹೋಗಿ ನಿಂತುಕೊಳ್ಳುವುದು, ಸ್ವಲ್ಪ ಹೊತ್ತು ಒಂದು 10-15 ನಿಮಿಷ ಬಿಸಿಲಲ್ಲಿ ನಿಂತು ಬಂದ್ಬಿಡೋದು. ಹಾಗೆ ಮಾಡ್ತಾ ಬಂದರೆ, ಯಾಕಂದರೆ ಎಷ್ಟೋ ಜನರಿಗೆ ಬಿಸಿಲು ಮೈಗೆ ತಾಕುವುದೇ ಇಲ್ಲ, ಸೂರ್ಯನ ಕಿರಣ ತಾಕುವುದಿಲ್ಲ. ಅವು ಮನೆಯೊಳಗೆ ಇರ್ತಾರೆ ಅಥವಾ ನೆರಳಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾರೆ. ಇಂಥವ್ರಿಗೆ ಈ ಪ್ರಾಬ್ಲಮ್ ಜಾಸ್ತಿ. ಯಾವ ನೋಡಿದ್ರಿ, ಅವರು ಕಾರಲ್ಲಿ ಹೋಗ್ತಾರೆ, ಕಾರಲ್ಲಿ ಬಂದು ಆಫೀಸಿಗೆ ಹೋಗ್ತಾರೆ, ಆಫೀಸಿಂದ ಮನೆಗೆ ಬರ್ತಾರೆ. ಆದರೆ ಬಿಸಿಲು ಎನ್ನುವುದು ಅವರ ಮೈಗೆ ತಾಕುವುದೇ ಇಲ್ಲ. ಇಂಥವರಿಗೆ ಇಂತಹ ಪ್ರಾಬ್ಲಮ್ಸ್ ಹೆಚ್ಚಾಗಿ ಕಂಡು ಬರುತ್ತದೆ. ಅಂದರೆ ಇನ್ನು ಕೆಲವರಿಗೆ ಯಾಕೋ ಏನೋ ಮಲಗಿದ ನಿದ್ದೆನೇ ಬರುವುದಿಲ್ಲ, ಏನೋ ಚಿಂತೆಗಳು, ಅದು ಎಷ್ಟೇ ಹೊರಳಾಡಿದರೂ ಬರೋದಿಲ್ಲ. ಅದಕ್ಕೆ ನಾವು ಮೆಲಟೋನ್ ಎಂಬ ಹಾರ್ಮೋನಿನ ಸಮಸ್ಯೆ ಎಂದು ತಿಳಿಯಬೇಕು. ಇಂತಹ ಸಮಸ್ಯೆ ಇದ್ದಾಗ ಹಾರ್ಮೋನ್ನಿಂದ ಅದು ನಮ್ಮಲ್ಲಿ ಕಣ್ಣಲ್ಲಿ ಹೆಚ್ಚು ಬೆಳಕು ಬಿದ್ದಾಗ, ಹೆಚ್ಚು ಬೆಳಕು ನಮ್ಮ ಕಣ್ಣಿಗೆ ಬಿದ್ದು ನಮಗೆ ಇಂತಹ ಸಮಸ್ಯೆಯನ್ನು ಉಂಟು ಮಾಡುತ್ತದೆ. ಅಂದರೆ ಮೆಲಟೋನಿನ್ ಎಂಬ ಅಂತಹ ಹಾರ್ಮೋನಿನ ಕ್ರಿಯೆ ಸರಿಯಾಗಿ ನಡೆಯದೆ ಅದು ನಮ್ಮ ದೇಹದಲ್ಲಿ ಕತ್ತಲೆಯಲ್ಲಿ ಮಾತ್ರ ಅದು ನಮ್ಮಲ್ಲಿ ಉತ್ಪತ್ತಿಯಾಗುತ್ತೆ. ಅದರಿಂದ ನಮಗೆ ಒಂದು ಕಲ್ಪನೆ ಬರುತ್ತೆ, ನಾವು ಮೊಬೈಲ್ ನೋಡ್ತಾ ಮಲಗಿಬಿಡ್ತೀವಿ. ಇನ್ನು ಕೆಲವರು ಟಿವಿಯನ್ನು ನೋಡ್ತಾ ಮಲಗಿಬಿಡ್ತಾರೆ. ಮತ್ತೆ ಕೆಲವರು ಕಂಪ್ಯೂಟರ್ ನೋಡ್ತಾ ಮಲಗು. ಹೀಗೆ ಬೆಳಕು ಹೆಚ್ಚಾಗಿ, ಆ ಬೆಳಕು ಇದೆಲ್ಲ ಆ ಮೊಬೈಲ್ನಾಗಿರ್ಬೋದು ಅಥವಾ ಕಂಪ್ಯೂಟರ್ ಆಗಿರ್ಬೋದು ಅಥವಾ ಟಿವಿಯ ಬೆಳಕು ನಮ್ಮ ಕಣ್ಣಿಗೆ ಬಿದ್ದಿರುವುದರಿಂದ ನಮ್ಮ ಮೆದುಳು ಅದನ್ನ ಗ್ರಹಿಸಿಕೊಂಡು ಈಗಲೂ ಬೆಳಕಲ್ಲಿದ್ದೀವಿ ಎಂಬ ಒಂದು ಚಿಂತೆ ಬರುವುದರಿಂದ ಮೆಲಟೋನಿನ್ ಎಂಬ ಅಂತಹ ಆ ಕ್ರಿಯೆ ಸರಿಯಾಗಿ ನಡೆಯದೆ ನಮಗೆ ನಿದ್ದೆ ಬರೋದೇ ಇಲ್ಲ. ಅದಕ್ಕೇನು ಮಾಡಬೇಕು? ಅದಕ್ಕೆ ನಾವು ಮಲಗುವುದಕ್ಕಿಂತ 2-3 ಗಂಟೆ ಮೊದಲೇ ಆದರೂ ಇಂತಹ ವಿಚಾರಗಳನ್ನೆಲ್ಲ ಮುಚ್ಚಿಟ್ಟುಬಿಡೆ. ಈಗ ಮೊಬೈಲನ್ನು ಮುಚ್ಚಿಡೋದು, ಇಲ್ಲ ಟಿವಿಯನ್ನು ಮುಚ್ಚಿಡೋದು ಅಥವಾ ಕಂಪ್ಯೂಟರ್, ಇದು ಯಾವುದನ್ನು ನಾವು ನೋಡದಂಗೆ ಇದ್ದರೆ ಇಂತಹ ಮೆಲಟೋನ್ ಹಾರ್ಮೋನಿನ ಸಮಸ್ಯೆಯಿಂದ ಪಾರಾಗಬಹುದು. ಯಾಕಂದರೆ ನಮ್ಮ ಮನಸ್ಸಿಗೆ ನಮಗೆ ಕತ್ತಲೆಯಲ್ಲಿದ್ದೇವೆ ಅಂತ ಅನಿಸಿದಾಗ ಮಾತ್ರ ಈ ಹಾರ್ಮೋನು ಸರಿಯಾಗಿ ಕೆಲಸ ಮಾಡಿ ನಿದ್ರೆಗೆ ಸಪೋರ್ಟ್ ಮಾಡುವಂಥದ್ದು. ಅದು ನಿದ್ರೆಗಾಗಿ ಸಪೋರ್ಟ್ ಮಾಡುವಂತಹ ಇದನ್ನು, ಅದರಿಂದ ನಾನು ಇದಕ್ಕಿಂತ ಮೊದಲೇ ಹೇಳಿದ್ದೇನೆ, ಮೆಲಟೋನಿನ್ ಎಂಬ ಹಾರ್ಮೋನ್ ನಿದ್ರೆಗೆ ತುಂಬ ಸಹಕಾರಿ. ಅದು ಇಲ್ಲದೇ ಇದ್ದರೆ ಅದರ ಪರಿಣಾಮ ನಮ್ಮ ನಿದ್ದೆಗೆ ಆಗಿ ನಾವು ನಿದ್ರೆ ಮಾಡಲು ಸಾಕಾಗುವುದೇ ಇಲ್ಲ. ಆದ್ದರಿಂದ ಹೆಚ್ಚಿನ ಜನರು ಸಪ್ಲಿಮೆಂಟ್ ಆಗಿ ಇದನ್ನು ತಗೊಳ್ಳೋದುಂಟು. ಸಪ್ಲಿಮೆಂಟ್ ಅಂದರೆ ಮಾತ್ರೆ ರೂಪದಲ್ಲಿರ್ಬೋದು ಅಥವಾ ಸ್ಪ್ರೇ ಮಾಡುವಂಥ ರೂಪದಲ್ಲಿರ್ಬೋದು. ಅದು ಹೆಚ್ಚಿನ ಅಡ್ಡ ಪರಿಣಾಮಗಳು ಇಲ್ಲ ಅಂತ ಹೇಳ್ತಾರೆ. ಆದರೂ ಡಾಕ್ಟರ್ಗಳ ತಜ್ಞ ವೈದ್ಯರ ಸಲಹೆ ಇಲ್ಲದೆ ಅಂತಹ ಯಾವ ಸಪ್ಲಿಮೆಂಟನ್ನು ನಾವು ಬಳಸುವುದು ಸೂಕ್ತವಲ್ಲ. ಅದು ನಮಗೆ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡಬಹುದೇನೋ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಅದಕ್ಕಾಗಿ ಡಾಕ್ಟರ್ ಸಲಹೆಯನ್ನು ಪಡೆಯುವುದು ಅತಿ ಮುಖ್ಯವಾಗಿರುತ್ತದೆ. ಆಮೇಲೆ ಕೆಲವರಿಗೆ ಮಲಗಿದ ಕೂಡಲೇ ಹುಳಿತೇಗು, ಒಂಥರ ಗ್ಯಾಸ್, ಏನು ಮಾಡೋದು ಅಂತ ಗೊತ್ತು. ಅದು ಯಾಕೆ ಹೀಗಾಗುತ್ತೆ? ಅದರಿಂದಾಗಿ ಒದ್ದಾಡಿ ನಿದ್ರೆಗೆ ಹಲವು ಎಷ್ಟೇ ನಿದ್ದೆ ಮಾಡಬೇಕು ಅನ್ಸುವಲ್ಲ, ಹುಳಿತೇಗು, ಹೊಟ್ಟೆ ಉಬ್ಬರಿಸೋದು, ಇಂತಹ ಸಮಸ್ಯೆಗಳಿರುತ್ತವೆ. ಇದು ಮಲಗಿದಕ್ಕಿಂತ 3 ಗಂಟೆ ಮೊದಲೇ ನೀವು ಯಾರೇ ಆಹಾರವನ್ನು ತೆಗೆದುಕೊಂಡಿರಬೇಕು. ಅಂದರೆ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಗೆ ಸ್ವಲ್ಪ ಅವಕಾಶ ಕೊಟ್ಟ ಮೇಲೆ ನೀವು ಮಲಗುವುದರಿಂದ ಈ ರೀತಿಯ ಸಮಸ್ಯೆಗಳಿಂದ ಪಾರಾಗಬಹುದು. ಆದರೆ ನೀವು ಮಲಗುವುದಕ್ಕಿಂತ 3 ಗಂಟೆ ಮೊದಲೇ ಆಹಾರ ತೆಗೆದುಕೋಬಹುದು. ರಾತ್ರಿಯ ಊಟ ಬಹಳ ಮಿತವಾಗಿರಲಿ, ಅದರಲ್ಲಿ ನಿಯಂತ್ರಣವಿರಲಿ. ಹೆಚ್ಚು ಕೊಬ್ಬಿನಾಂಶ ಇರುವಂತಹ ಊಟಗಳನ್ನ ಮಾಡದೇ ಇರುವುದು ಒಳ್ಳೆಯದು. ಆ ರೀತಿ ನೀವು ಊಟವನ್ನು ತೆಗೆದುಕೊಂಡು ಮಲಗುವುದರಿಂದ ಸರಿಯಾದ ರೀತಿಯಲ್ಲಿ ನಿದ್ರೆ ಬರುತ್ತದೆ. ಇಂತಹ ಸಮಸ್ಯೆಯಿಂದ ಪರಿಹಾರ ಅಂದರೆ ಒಂದು ನೆನಪಿಡಬೇಕು, ರಾತ್ರಿ ಹೊತ್ತು ಸರಳವಾದ ಆಹಾರವನ್ನು ತೆಗೆದುಕೋಬೇಕು ಹಾಗೂ ಮಿತವಾಗಿರಬೇಕು. ಹೆಚ್ಚಿನ ಆಹಾರವನ್ನು ತೆಗೆದುಕೊಳ್ಳಬಾರದು. ಇಂತಹ ನಿದ್ರೆಗಿರುವಂತಹ ಸಮಸ್ಯೆಯನ್ನು ಈ ರೀತಿ ಮಾಡುವುದರಿಂದ ಪರಿಹರಿಸಿಕೊಳ್ಳಬಹುದು. ಇನ್ನು ಕೆಲವರಿಗೆ ಕೈ ನೋವು, ಏನು ಮಾಡಿದರೂ ನಿದ್ದೆ ಬರ್ತದೆ ಇಲ್ಲ, ಮಲಗಿದ ಕೂಡಲೇ ಕಾಲು ನೋವು, ಕೈ ನೋವು, ಇಂತಹ ಒಂದು ಸಮಸ್ಯೆ, ದೇಹದಲ್ಲಿ ಹಲವು ರೀತಿಯ ನೋವಿನ ಸಮಸ್ಯೆ. ನಮ್ಮ ಮಸಲುಗಳಿಗೆ ನಾವು ಶ್ರಮದ ಕೆಲಸ ಮಾಡುವಾಗ ಏಟು ಬೀಳುತ್ತೆ, ಅದು ರಿಪೇರಿ ಆಗಬೇಕು. ಅದು ರಿಪೇರಿ ಆಗೋದು ನಾವು ನಿದ್ದೆ ಮಾಡುವಾಗ. ಆದರೆ ನಾವು ನಿದ್ದೆ ಮಾಡೋಕೆ ಮಲಗಿದು ನಮಗೆ ನಿದ್ದೆ ಬರದಿದ್ದಾಗ ಇಂತಹ ಸಮಸ್ಯೆಗಳು ನಮಗೆ ನಿದ್ರೆಯನ್ನು ಇಲ್ಲದಂತೆ ಮಾಡಿ ನೋವಾಗಿ ಕಾಣಿಸಿಕೊಳ್ಳುತ್ತದೆ. ಆ ನೋವಿನಿಂದ ಪರಿಹಾರ ಏನು ಮಾಡಬೇಕು ಎಂಬುದನ್ನು ನಾವು ಮೊದಲು ನಾವು ಮಲಗುವುದಕ್ಕಿಂತ ಒಂದು 2-3 ಗಂಟೆ ಮೊದಲೇ ನಮ್ಮ ಎಲ್ಲ ಶ್ರಮದ ಕೆಲಸವನ್ನು ಬಿಟ್ಟು ನಿಲ್ಲಿಸಿರಬೇಕು. ಹಾಗೆಯೇ ಕಸರತ್ತು ಮಾಡೋದು, ವ್ಯಾಯಾಮ ಕಸರತ್ತು. ಸಂಜೆ ಹೊತ್ತು ಕಸರತ್ತು ಮಾಡದೇ ಇರುವುದೇ ಒಳ್ಳೆಯದು. ಅದು ಏನಿದ್ರೂ ಬೆಳಗಿನ ಹೊತ್ತು, ಬೆಳಿಗ್ಗೆ ಎದ್ದಾಗ ನೀವು ಹೋಗಿ ಕಸರತ್ತು ಮಾಡೋದು, ಅದನ್ನು ವ್ಯಾಯಾಮ ಮಾಡೋದು, ಓಡಾಡ್ಕೊಂಬರೋದು,
ಸೈಕ್ಲಿಂಗ್ ಮಾಡೋದು ಯಾವುದೇ ಇದ್ದರೂ ಬೆಳಗಿನ ಹೊತ್ತು ಮಾಡಿ ಮುಗಿಸುವುದು ಒಳ್ಳೆಯದು. ಮಲಗುವ ಹೊತ್ತಿನಲ್ಲಿ ಇಂತಹ ಯಾವುದೇ ಶ್ರಮದ ಕೆಲಸವನ್ನು ಮಾಡಬಾರದು. ಹಾಗೆ ಮಾಡುವುದರಿಂದ ಇಂತಹ ಮಾಂಸಖಂಡಗಳು ನೋವು ಸೆಳೆತಕ್ಕೆ ಶುರುವಾಗಿ ಅದು ನೋವನ್ನು ಕೊಟ್ಟು ನಿದ್ರೆಯನ್ನು ಕೆಡಿಸುತ್ತದೆ. ಆದ್ದರಿಂದ ಅಂಥ ಕೆಲಸದಲ್ಲಿ ನೀವು ಎಚ್ಚರ ವಹಿಸುತ್ತಾ ಬಂದರೆ ನಿಮಗೆ ಸುಖವಾಗಿ ನಿದ್ರೆ ಮಾಡಲು ಸಾಧ್ಯವಾಗುತ್ತದೆ. ಹಲವು ರೀತಿಯ ರೋಗಗಳು ಸಹ ನಮಗೆ ನಿದ್ರೆಯನ್ನು ನಿದ್ರಾಭಂಗ ಮಾಡುತ್ತದೆ. ಯಾಕೆ? ಕೆಲವರಿಗೆ ಮಧುಮೇಹ ರೋಗ ಅಂದರೆ ಅದೇ ಸಕ್ಕರೆ ಕಾಯಿಲೆ, ಇನ್ನು ಕೆಲವರಿಗೆ ಇದು ನಮ್ಮ ಕಿಡ್ನಿಯ ಸಮಸ್ಯೆಗಳು, ಇನ್ನು ನಮ್ಮ ದೇಹದಲ್ಲಿ ಉರಿಯೂತಗಳು ಆಗುವುದರಿಂದ ಯಾವುದೇ ರೀತಿ ಇದಾಗುವುದರಿಂದ ನಾವು ಇಂತಹ ಸಮಸ್ಯೆಗಳಿಂದ ನಿದ್ರೆ ಬರದೇ ಇರು. ಕೆಲವರಿಗೆ ಎದ್ದೋಗಿ ಮೂತ್ರ ವಿಸರ್ಜನೆ ಮಾಡಿ ಬಂದಮೇಲೆ ಮತ್ತೆ ನಿದ್ದೆನೇ ಬರೋದಿಲ್ಲ, ಮಧ್ಯಕ್ಕೆ ಎತ್ತರ ಆದಮೇಲೆ ಮತ್ತೆ ನಿದ್ದೆ ಬರೋದಿಲ್ಲ. ಇಂತಹ ಸಮಸ್ಯೆಗಳೆಲ್ಲವೂ ಇದರಿಂದ ಆಗುತ್ತದೆ. ಅದು ಏನಿದೆ ಎಂಬುದನ್ನು ಆರೋಗ್ಯ ತಪಾಸಣೆ ಮಾಡಿಕೊಂಡು ಅದನ್ನು ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ಚಿಕಿತ್ಸೆ ಮಾಡಿಸಿಕೊಂಡಾಗ ಮಾತ್ರ ನಮಗೆ ಈ ನಿದ್ರೆ ನಿವಾರಿಸಿ ನಾವು ಸುಖವಾಗಿ ನಿದ್ರೆ ಮಾಡಲು ಸಾಧ್ಯ. ಎಲ್ಲದಕ್ಕೂ ವೈದ್ಯರ ಸಲಹೆ ಬಹಳ ಮುಖ್ಯ ಎಂಬುದನ್ನು ಮರಿಬಾರದು. ಇನ್ನು ನಮ್ಮ ಬ್ರೈನ್ ಇದನ್ನೆಲ್ಲವೂ ಸರಿಯಾದ ರೀತಿಯಲ್ಲಿ ನಿಯಂತ್ರಿಸಿ ಕೆಲಸ ಮಾಡಬೇಕಾದ್ರೆ ಮೆಗ್ನೀಸಿಯಂ ಬೇಕು. ಮೆಗ್ನೀಸಿಯಂ ಇಲ್ಲದಿದ್ದರೆ ಅದು ನಮಗೆ ಹೆಚ್ಚಿನ ಸರಿಯಾದ ರೀತಿಯಲ್ಲಿ ಅದಕ್ಕೆ ಬೇಕಾದಂತಹ ಇಂಧನವನ್ನು ಅದು ಕೊಡುವಂತಿಲ್ಲ. ಅದಕ್ಕಾಗಿ ನಾವು ಯಾವುದೇ ಬೀಜಗಳು ಸೀಡ್ಸ್ ಅಂತೀವಲ್ಲ, ಅಂದರೆ ಬದಾಮ ಇರ್ಬೋದು, ತಿನ್ನುವಂಥ ಬೀಜಗಳು, ಅಂದರೆ ಗೋಡಂಬಿ ಆ ಥರದ ಬೀಜಗಳು ಇರ್ತಾವಲ್ಲ, ಇಂಥ ಬೀಜಗಳು, ಈ ಬೀಜಗಳನ್ನು ನಾವು ತಿನ್ನುವುದರಿಂದ ನಮ್ಮಲ್ಲಿ ಮೆಗ್ನೀಸಿಯಂನ ಕೊರತೆಯನ್ನು ನಿವಾರಿಸುತ್ತದೆ. ಮೆಗ್ನೀಸಿಯಂ ಕೊರತೆಯಿಂದ ನಿವಾರಣೆ ಆಗುತ್ತದೆ. ನಾವು ನಿದ್ರೆ ಮಾಡುವಂತಹ ಒಂದು ಉತ್ತಮವಾದಂತಹ ಸ್ಥಿತಿಯನ್ನು ಅದು ನಮಗೆ ತಂದುಕೊಡುತ್ತೆ. ಮೆಗ್ನೀಸಿಯಂ ಅದೇ ರೀತಿ ಸಂಜೆ ಮಲಗುವುದಕ್ಕಿಂತ ಮೊದಲು 1 ಲೋಟ ಬೆಚ್ಚಗಿನ ಹಾಲಿಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ನಾವು ಕುಡಿಯುವುದರಿಂದ ಉರಿಯೂತದಂತಹ ಸಮಸ್ಯೆಗಳಿಂದ ಪರಿಹಾರವಾಗಿ ನಾವು ಸುಖವಾಗಿ ನಿದ್ರೆ ಮಾಡಲು ಸಾಧ್ಯವಾಗುತ್ತದೆ. ಇನ್ನು ಕೆಲವು ಆಯುರ್ವೇದದಲ್ಲಿ ಹೇಳ್ತಾರೆ ಅಶ್ವಗಂಧ ಚೂರ್ಣ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಅದನ್ನು ಒಂದು ಅರ್ಧ ಸ್ಪೂನನ್ನು ನೀರಿಗೆ ಹಾಕಿ ಕುಡಿಯೋದರಿಂದ ನಮ್ಮ ನಿದ್ರೆಗಿರುವಂತಹ ಸಮಸ್ಯೆಗಳು ಪರಿಹಾರವಾಗುತ್ತದೆ ಎಂದು ಹೇಳಲಾಗುತ್ತದೆ. ಹೀಗೆ ನಾವು ತೆಗೆದುಕೊಳ್ಳುವ ಕೆಲವು ಆಹಾರಗಳು, ನಮ್ಮ ಆಹಾರದಲ್ಲಿರುವಂತಹ ಕೆಲವು ಮೆಗ್ನೀಸಿಯಂ ಆಗಿರ್ಬೋದು ಅಥವಾ ಇನ್ಯಾವುದಾದ್ರೂ ರೀತಿಯಲ್ಲಿ ಇರುವಂತಹ ನಮ್ಮ ಸ್ವಲ್ಪ ಪ್ರಮಾಣದಲ್ಲಿ ಬೇಕಾಗಿರುವಂತಹ ಪೋಷಕಾಂಶಗಳು ನಮಗೆ ಸಿಗುವುದರಿಂದ ನಿದ್ದೆಯನ್ನು ನಾವು ಸರಿಯಾಗಿ ನಿದ್ದೆ ಮಾಡಲು ಅನುಕೂಲವಾಗುತ್ತದೆ. ನಮ್ಮ ಆಹಾರ ಕ್ರಮದಿಂದಲೂ ನಮ್ಮಂತಹ ಸಮಸ್ಯೆಗಳನ್ನು ನಾವು ಪರಿಹರಿಸಿಕೊಂಡು ನಾವು ಸುಖವಾಗಿ ನಿದ್ರೆ ಮಾಡಲು ಸಾಧ್ಯವಾಗುತ್ತೆ. ನಿದ್ರೆಗೆ ನಾವು ಮೊದಲು ಕಂಡುಕೊಳ್ಳಬೇಕಾದದ್ದು ಸಮಸ್ಯೆ ಏನು ಎಂಬುದು. ನಾನೀಗ ಮೊದಲು ಒಂದು 5 ಪಾಯಿಂಟ್ಗಳನ್ನ ಹೇಳಿದೆ. ಆ ಪಾಯಿಂಟ್ಗಳನ್ನು ಇಟ್ಕೊಂಡು ನೀವು ನಿಮ್ಮಲ್ಲಿ ಯಾವ ಸಮಸ್ಯೆ ಇರಬಹುದು, ಯಾವ ಸಮಸ್ಯೆಯನ್ನು ನಿವಾರಿಸಲು ನಾವಾಗೇ ಮಾಡ್ಬೋದು, ಹಾಗೂ ಯಾವಾಗ ವೈದ್ಯರ ಬಳಿಗೆ ಹೋಗಬಹುದು ಎಂಬುದನ್ನು ನೀವು ತಿಳಿದುಕೊಳ್ಳಬಹುದು. ಅದರಂತೆ ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ನೀವು ರಾತ್ರಿ ಸುಖವಾಗಿ ನಿದ್ರೆ ಮಾಡಲು ಸಾಧ್ಯವಾಗುತ್ತದೆ. ಈ ಸುಲಭ ದಾರಿಯನ್ನು ಅಂತಹ ದಾರಿಯನ್ನು ನೀವು ಕಂಡುಕೊಂಡಾಗ ಜೀವನದಲ್ಲಿ ನಿದ್ರೆಗಿರುವಂಥ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬಹುದು. ಕೆಲವರಿಗೆ ವಯಸ್ಸಿನಿಂದಾಗಿ ಹಲವು ರೋಗಗಳು ಕಾಣಿಸಿಕೊಂಡು ಅವರಿಗೆ ನಿದ್ರಾಭಂಗ ಆಗುತ್ತದೆ. ಹಿರಿಯರಿಗೆ ಅಂತಹ ಸಮಸ್ಯೆಗಳಿರ್ಬೋದು. ಆದರೆ ಸಾಮಾನ್ಯವಾಗಿ ಕಿರಿಯರಿಗೆ, ಈ ಕೆಲಸಕ್ಕೆ ಹೋಗುವಂತಹ ಜನಗಳು, ಕೆಲಸ ಮಾಡಿಕೊಂಡು ಬರುವಂಥ ಜನಗಳಿಗೆ, ತುಂಬ ಜನಕ್ಕೆ ನಿದ್ರೆಗೆ ಭಂಗವಾಗುವಂಥ, ನಿದ್ರೆ ಮಾಡಲು ಸಾಧ್ಯವಾಗದಿರುವಂಥ ಸಮಸ್ಯೆಗಳಿದೆ. ಅಂಥವರು ಇಂತಹ ವಿಚಾರಗಳನ್ನು ಗಮನವಿಟ್ಟು ಕೇಳಿ ಅನುಸರಿಸುತ್ತಾ ಬಂದರೆ ಆ ನಿದ್ರೆಗಿರುವ ಸಮಸ್ಯೆಯನ್ನು ಪರಿಹರಿಸಿಕೊಂಡು ಸುಖವಾಗಿ ನಿದ್ರೆ ಮಾಡಿ ಉತ್ಸಾಹದಿಂದ ಕೆಲಸ ಮಾಡಲು, ಕ್ರಿಯಾಶೀಲರಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಹಾಕೊಂಡು ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋವನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.